ಆ ಒಂದು ಕ್ಷಣ. ಲೇಖಕರು ರಾಮಮೂರ್ತಿ ಸೋಮನಹಳ್ಳಿ, ಮಂಗಳೂರು. ಅಧ್ಯಾಯ 32. ಡಾಕ್ಟರ್ ಅರವಿಂದ್ ರವರು ಸುಜಿ ಬಗ್ಗೆ ಮಾತಾಡಲು ಕರೆದಿರುವ ವಿಷಯವನ್ನು ನರ್ಸ್ ಹೇಳಿದಾಗ ರಾಯರಿಗೆ ಆತಂಕ ಶುರುವಾಯಿತು. ಮಗಳಿಗೆ ಏನಾಗಿದೆಯೋ ಏನೋ ಎಂಬ ತಳಮಳ. ಮಗಳು ಬದುಕಿ ಬಂದರೆ ಸಾಕು. ದೇವರ ಕೃಪೆಗಾಗಿ ಕುಲದೇವರಿಗೆ ಹರಕೆ ಹೊತ್ತ ರಾಯರು ನನ್ನ ಮಗಳನ್ನು ಬದುಕಿಸು ಎಂದು ಕೈ ಮುಗಿಯುತ್ತಿದ್ದರು. ಅವರ ಮನಸ್ಸಿನಲ್ಲಿ ನೂರಾರು ಆಲೋಚನೆಗಳು ಮೂಡುತ್ತಿದ್ದವು. ಕೆಟ್ಟ ಕೆಟ್ಟ ಆಲೋಚನೆಗಳು ಬಂದಾಗ ಕುಗ್ಗುತ್ತಿದ್ದರು. ವೈದ್ಯರು ತಮ್ಮ ಪ್ರಯತ್ನ ಮಾಡುತ್ತಿರುವುದಾಗಿ ತಿಳಿಸಿ ದೇವರಲ್ಲಿ ನಂಬಿಕೆ ಇಡಿ ಎಂದಿದ್ದರು. ಡಾಕ್ಟರ್ ಅರವಿಂದ್ ಕೊಠಡಿಯಲ್ಲಿ ಕೆಲವೊಂದು ಎಕ್ಸ್ರೇಗಳನ್ನು ನೋಡುತ್ತಿದ್ದರು. ರಾಯರು ಒಳಗೆ ಪ್ರವೇಶಿಸುತ್ತಾ ನಮಸ್ಕಾರ ಡಾಕ್ಟರ್ ಎಂದು ಕೈ ಮುಗಿದರು. ರಾಯರು ಬಂದಿರುವುದನ್ನು ಗಮನಿಸಿ ಬನ್ನಿ ಕೂತ್ಕೊಳ್ಳಿ ಎಂದು ಟೇಬಲ್ ಮೇಲಿದ್ದ ಫೈಲ್ ತೆಗೆದು, ಶ್ಯಾಮರಾಯರೇ, ನೀವೀಗ ಸ್ವಲ್ಪ ಧೈರ್ಯ ತಗೋಬೇಕು. ನಾವು ನಮ್ಮ ಆಸ್ಪತ್ರೆಯಲ್ಲಿರುವ ಮೂಲಭೂತ ಸೌಕರ್ಯಗಳನ್ನು ಉಪಯೋಗಿಸಿ ಗರಿಷ್ಠ ಮಟ್ಟದ ಚಿಕಿತ್ಸೆ ನೀಡಿದ್ದೇವೆ. ಆದರೆ ಸುಜಾತ ನಮ್ಮ ಚಿಕಿತ್ಸೆಗೆ ಸೂಕ್ತ ರೀತಿಯಲ್ಲಿ ಸ್ಪಂದಿಸುತ್ತಾ ಇಲ್ಲ ಎಂದರು. ವೈದ್ಯರ ಮಾತು ಕೇಳಿ ಕಂಗಾಲಾದರು ರಾಯರು. ಆಕಾಶವೇ ಕಳಚಿ ಬಿದ್ದಂತಾಯಿತು. ಮಾತು ಹೊರಡಲಿಲ್ಲ. ಕುಳಿತಲ್ಲೇ ನಡುಗುತ್ತಿದ್ದರು. ದಿಕ್ಕೆ ತೋಚದಂತಾಯಿತು. ಅಂದರೆ ನನ್ನ ಮಗಳು, ತೊದಲಿದರು ರಾಯರು. ನಾನು ಮೊದಲೇ ಹೇಳಿದ್ದೀನಿ, ನೀವು ಧೈರ್ಯದಿಂದ ಇರಬೇಕು. ಸುಜಾತ ತೀವ್ರವಾಗಿ ಗಾಯಗೊಂಡಿದ್ದಾಳೆ. ತೀವ್ರ ರಕ್ತಸ್ರಾವವಾಗಿದೆ. ಉಸಿರಾಟದ ಸಮಸ್ಯೆ, ರಕ್ತ ಚಲನೆಯಲ್ಲಿ ಪದೇ ಪದೇ ಸಮಸ್ಯೆ ಕಂಡುಬರುತ್ತಿದೆ. ನಮ್ಮಲ್ಲಿ ಇಂತಹ ಸಮಸ್ಯೆಗಳಿಗೆ ಚಿಕಿತ್ಸೆ ನೋಡೋದಕ್ಕೆ ಸರಿಯಾದ ಎಕ್ವಿಪ್ಮೆಂಟ್ ಇಲ್ಲ. ಬೆಂಗಳೂರಿಗೆ ಕರ್ಕೊಂಡು ಹೋಗಿ ವಿಕ್ಟೋರಿಯಾ ಹಾಸ್ಪಿಟಲ್ಗೆ ಸೇರಿಸಿ. 100ಕ್ಕೆ 100ರಷ್ಟು ಗುಣವಾಗುತ್ತೆ. ಸಲಹೆಯ ಜೊತೆಗೆ ಭರವಸೆ ನೀಡಿದರು. ಈ ಪರಿಸ್ಥಿತಿಯಲ್ಲಿ ಬೆಂಗಳೂರಿಗ ರಾಯರು ಭಯಭೀತರಾಗಿದ್ದರು. ಮೈ ಬೆವರುತ್ತಿತ್ತು. ಹೌದು, ಬೇರೆ ದಾರಿ ಇಲ್ಲ. ಅಲ್ಲಿ ಡಾಕ್ಟರ್ ಸುಧೀರ್ ಅಂತ ಇದ್ದಾರೆ, ಸುಪ್ರಸಿದ್ಧ ಸರ್ಜನ್, ನನಗೆ ಆತ್ಮೀಯರು. ಅವರಿಗೊಂದು ಪತ್ರ ಕೊಡ್ತೀನಿ, ಅವರು ನಿಮಗೆ ಸಹಾಯ ಮಾಡ್ತಾರೆ ಎಂದು ಭರವಸೆ ನೀಡುತ್ತಾ ಸಿದ್ಧಪಡಿಸಿಟ್ಟಿದ್ದ ಪತ್ರ ನೀಡಿದರು. ಡಾಕ್ಟರ್ ಮಾತು ಕೇಳಿ ಭಯಭೀತರಾಗಿದ್ದ ರಾಯರು ನಿಧಾನವಾಗಿ ಪತ್ರ ತೆಗೆದುಕೊಂಡರು. ಮಾತು ಹೊರಡಲೇ ಇಲ್ಲ. ಗಂಟಲು ಬಿಗಿದಿತು. ದೈನ್ಯರಾಗಿ ವೈದ್ಯರನ್ನು ನೋಡುತ್ತಿದ್ದರು. ರಾಯರೇ, ನಿಮ್ಮ ಪರಿಸ್ಥಿತಿ ನನಗೆ ಅರ್ಥವಾಗುತ್ತೆ, ಆದರೆ ವಿಧಿ ಇಲ್ಲ. ನಾಳೆ ಬೆಳಿಗ್ಗೆ ಡಿಸ್ಚಾರ್ಜ್ ಮಾಡ್ತೀನಿ. ನಮ್ಮದೇ ಆಂಬ್ಯುಲೆನ್ಸ್ ಇದೆ, ಜೊತೆಗೆ ನರ್ಸ್ ಸಹ ಇರ್ತಾರೆ ಎಂದು ಹೇಳಿ ಕೈಯಲ್ಲಿ ಸ್ಟೆಥೋಸ್ಕೋಪ್ ಹಿಡಿದು ಹೊರಡಲು ಎದ್ದು ನಿಂತರು. ರಾಯರು ಸಹ ಎದ್ದು ನಿಂತು ತಲೆಯಲ್ಲಾಡಿಸುತ್ತಾ ವೈದ್ಯರಿಗೆ ಕೈ ಮುಗಿದು ಮಡದಿ ಮಲಗಿದ್ದ ವಾರ್ಡಿನತ್ತ ಹೊರಟರು. ಮಹಾಲಕ್ಷ್ಮಿ, ಸುಮಿ ಮತ್ತು ರಮೇಶ ವೈದ್ಯರು ಇದ್ದಕ್ಕಿದ್ದಂತೆ ರಾಯರನ್ನು ಕರೆಸಿದ ಬಗ್ಗೆ ಚರ್ಚಿಸಿ ತಮ್ಮ ತಮ್ಮಲ್ಲಿಯೇ ಊಹೆ ಮಾಡಿಕೊಂಡು ತಿಳಿದಂತೆ ಮಾತಾಡುತ್ತಿದ್ದರು. ಸುಜಿಗೆ ಏನಾಗಿದೆಯೋ ಏನೋ ಆತಂಕ ಮನೆ ಮಾಡಿತು. ರಾಯರು ಬರುವುದನ್ನು ಗಮನಿಸಿ ರಾಯರಿಗೆ ವೈದ್ಯರು ಏನು ಹೇಳಿರಬಹುದೆಂಬುದನ್ನು ತಿಳಿದುಕೊಳ್ಳಲು ಕುತೂಹಲದಿಂದ ಮಾತು ನಿಲ್ಲಿಸಿ ಅವರನ್ನೇ ನೋಡಿದರು. ಸಪ್ಪೆ ಹಾಕಿಕೊಂಡು ನಿಧಾನವಾಗಿ ಹೆಜ್ಜೆ ಆಗುತ್ತಾ ಹೆಂಡತಿ ಬಳಿ ಬಂದು ಕುಳಿತರು. ರಾಯರ ಮೌನ, ಬಾಡಿದ ಮುಖ ನೂರಾರು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿತು. ತಡೆಯಲಾರದೆ ಮಹಾಲಕ್ಷ್ಮಿ ಕೇಳಿದರು, ಏನಾಯಿತು? ಸುಜಿ ಹೇಗಿದ್ದಾಳೆ? ಡಾಕ್ಟರ್ ಏನು ಹೇಳಿದರು? ಒಂದೇ ಸಮನೆ ಕೇಳಿದರು. ರಾಯರು ಮಾತ್ರ ನಿರಾಶರಾಗಿ ಯಾವುದೇ ಭಾವನೆ ವ್ಯಕ್ತಪಡಿಸದೆ ಕುಳಿತರು. ರಾಯರ ಮುಖಭಾವ ನೋಡಿ ರಮೇಶ ಭಯದಿಂದ ಕೇಳಿದ, ಡಾಕ್ಟರ್ ಏನು ಹೇಳಿದರು ಮಾಸ್ಟರ್? ನಾಳೆ ಬೆಂಗಳೂರಿಗೆ ಕರ್ಕೊಂಡು ಹೋಗಬೇಕಂತೆ. ಇಲ್ಲಿ ಚಿಕಿತ್ಸೆ ಸಾಲೋದಿಲ್ವಂತೆ. ಜೀವಕ್ಕೆ ಅಪಾಯ ಇದೆಯಂತೆ. ಗಂಡನ ಮಾತು ಕೇಳಿ ಸಿಡಿದು ಅಪ್ಪಳಿಸಿದಂತಾಯಿತು ಮಹಾಲಕ್ಷ್ಮಿಯವರಿಗೆ. ಹೃದಯದ ಬಡಿತ ಹೆಚ್ಚಾಯಿತು. ದುಃಖ ಉಮ್ಮಳಿಸಿ ಬಂತು. ಮಗಳನ್ನು ನೆನೆದು ಅಳಲು ಶುರು ಮಾಡಿದರು. ಸುಮಿಗಳು ತಡೆಯಲಾಗಲಿಲ್ಲ. ತಮ್ಮ ಹಣೆ ಬರವನ್ನು ನಿಂದಿಸಿಕೊಳ್ಳುತ್ತಾ ಹಣೆ ಚಚ್ಚಿಕೊಂಡು ಸುಜಿ ಸುಜಿ ಎಂದು ಜೋರಾಗಿ ಬೊಬ್ಬೆ ಹಾಕಿ ಅಳಲಾರಂಭಿಸಿದರು. ರಮೇಶ ಸಮಾಧಾನ ಮಾಡುತ್ತಿದ್ದ. ಅಳಬೇಡಿ, ನಮಗೆ ಸುಜಿ ಮುಖ್ಯ. ಬೆಂಗಳೂರಿಗೆ ಹೋಗೋಣ, ದೇವರಿದ್ದಾನೆ ಎಂದು ಸಮಾಧಾನ ಮಾಡಿದ. ನಾಳೆಗೆ ಮುಂದುವರಿಯುವುದು. ಆಡಿಯೋ ಕೇಳಿ, ಶೇರ್ ಮಾಡಿ, ಅಭಿಪ್ರಾಯ ತಿಳಿಸಿ ಮತ್ತು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹಿಸಿ. ಧನ್ಯವಾದಗಳು.